ಈಗ 403ನೇ ಕಥೆಯನ್ನು ಕೇಳೋಣ. ಔರ್ವ ಎಂಬ ಋಷಿಗಳ ಕಥೆ ಇದು. ಪರಶುರಾಮ ದೇವರು ಸಮಗ್ರ ಭೂಮಂಡಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ತಾನು ಸಮುದ್ರದಲ್ಲಿ ಸ್ಥಾನವನ್ನು ಪಡಿತಾರೆ. ಅಂದರೆ ಕೊಡಲೆಯನ್ನು ಎತ್ತಿ ಒಗೆದಾಗ ಕೊಡಲೆ ಎಷ್ಟು ದೂರ ಹೋಗಿ ಬಿತ್ತೋ ಅಷ್ಟು ದೂರ ಸಮುದ್ರ ಹಿಂಜರಿಯಿತು. ಅದು ಪರಶುರಾಮ ಕ್ಷೇತ್ರ ಅಂತಾಗಿದೆ. ತಾನು ಮಹೇಂದ್ರ ಪರ್ವತದಲ್ಲಿ ಕೂತುಕೊಂಡು ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತಿದ್ದಾರೆ. ಕಾಲಾಂತರದಲ್ಲಿ ಕಾರ್ತವೀರ್ಯರಾಜರನ್ನ ವಂಶಸ್ಥರಿಗೆ, ಆ ರಾಜರಿಗೆ, ಕ್ಷತ್ರಿಯರಿಗೆ ಹಣದ ಅಡಚಣೆ ಭಾರಿ ಆಯಿತು. ಅವರು ಭಿಕ್ಷೆ ಬೇಡುವ ಸ್ಥಿತಿ ಬಂದುಬಿಡ್ತು. ಬ್ರಾಹ್ಮಣರ ಹತ್ರ ಬಂದು ಕೇಳುತ್ತಾರೆ, ನಿಮ್ಮ ಹತ್ರ ಹಣ ಇದೆ, ನಿಮಗೆಲ್ಲ ದಾನ ಮಾಡಿದ್ದಾರೆ, ಎಲ್ಲ ಕೊಡಿ. ಕೆಲವರು ಕೊಟ್ಟರು, ಕೆಲವರು ಭೂಮಿಯಲ್ಲಿ ಹೂತಿಟ್ಟುಬಿಟ್ರು, ಕೆಲವರು ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳಿದ್ರು. ಒಂದು ದಿವಸ ಅಕಸ್ಮಾತ್ ಒಂದು ಮನೆಗೆ ಹೋಗಿದ್ದಾಗ ಬ್ರಾಹ್ಮಣರ ಹತ್ರ ಎಷ್ಟು ಕೇಳಿದ್ರು ಕೊಡಲಿಲ್ಲ. ಏನೋ ಸಂಶಯ ಬಂತು. ಮನೆಯಲ್ಲಿ ಹುಡುಕಿದಾಗ ಒಂದು ಕಡೆಯಲ್ಲಿ ಹೇರಳವಾಗಿ ಹಣ ಇತ್ತು. ಅಗೀಲಿಕ್ಕೆ ಶುರು ಮಾಡ್ತಾರೆ, ಭಾರೀ ಹಣ. ಸಿಟ್ಟು ಬಂತವರಿಗೆ, ಹಣ ಇಟ್ಟುಕೊಂಡು ಇಲ್ಲ ಅಂತ ಹೇಳ್ತಿದ್ದಾರೆ ಇವರೆಲ್ಲ, ಸಾಯಿಸ್ರಿ ಬ್ರಾಹ್ಮಣರನ್ನಲ್ಲ ಅಂತ. ಕ್ಷತ್ರಿಯ ಎಲ್ಲರೂ ಮನೆ ಮನೆಗೆ ಹೋಗ್ತಾರೆ, ಬ್ರಾಹ್ಮಣರನ್ನು ಹೊಡೆದು ಸಾಯಿಸ್ತಾ ಇದ್ದಾರೆ. ಹೇರಳವಾಗಿ ಹಣವನ್ನು ಎಲ್ಲ ಲೂಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಗರ್ಭಿಣಿಯರನ್ನು ಕೂಡ ಬಿಡಲಿಲ್ಲ ಅವರು. ಒಬ್ಬಳು ಏನು ಮಾಡ್ತಾಳೆ, ತನ್ನ ತಪಪ್ರಭಾವದಿಂದ ಆ ಗರ್ಭವನ್ನು ತೊಡೆಯಲ್ಲಿ ಧರಿಸಿಕೊಂಡ್ರು. ತೊಡೆಯಲ್ಲಿ ಹೇಗೆ ಕಷ್ಟಪಟ್ಟು ತಪ್ಪಿಸಿಕೊಂಡು ಹೋಗ್ತಿದ್ದಾರೆ. ವಿಷಯ ಗೊತ್ತಾಯಿತು, ಅವಳನ್ನು ಕೊಲ್ಲಲಿಕ್ಕೆ ಬರ್ತಿದ್ದಾರೆ. ಅಷ್ಟರಲ್ಲಿ ತೊಡೆಯನ್ನು ಸೀಳಿಕೊಂಡು ಮಗು ಹೊರಗೆ ಬಂದಿದೆ. ಏನು ತೇಜಪುಂಜವಾಗಿದ್ದಾರೆ. ಆ ಮಗುವಿನ ತೇಜಸ್ಸಿನಿಂದ ಎಲ್ಲ ಕ್ಷತ್ರಿಯರ ಕಣ್ಣುಗಳು ಕೂಡ ಕುರುಡಾಯಿತು. ಸುಟ್ಟೋಗಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೇನು ಕಾಣ್ತಾ ಇಲ್ಲ. ಆವಾಗ ಭಾಳ ಪಶ್ಚಾತ್ತಾಪ ಆಯ್ತು ಅವರಿಗೆ. ಕ್ಷಮೆ ಬೇಡಿಕೊಳ್ತಾರೆ. ಆ ತಾಯಿಯನ್ನು ಕ್ಷಮೆ ಬೇಡಿಕೊಳ್ತಾರೆ. ಅವಳು ಹೇಳಿದ್ರು, ನಾನೇನು ನಿಮ್ಮ ಕಣ್ಣು ತೆಗೆದಿಲ್ಲ, ನನ್ನ ಮಗನ ತೇಜಸ್ಸಿನಿಂದ ನಿಮ್ಮ ಕಣ್ಣು ಹೋಗಿದೆ, ಅವನತ್ರ ಕ್ಷಮೆ ಬೇಡಿಕೊಳ್ಳಿ ಹೋಗಿ ಅಂದರು. ಅವರು ಕ್ಷಮೆ ಬೇಡಿಕೊಳ್ಳಿ ಎಲ್ಲರೂ ಕಾಲಿಗೆ ಬೀಳ್ತಾರೆ. ನಿಮ್ಮನ್ನು ನಾಶ ಮಾಡಿಬಿಡ್ತೀನಿ ನಾನು ಅಂತ ಹೊರಟು ಬಿಟ್ಟವ. ಕೊನೆಗೂ ತಾಯಿ ಸಮಾಧಾನ ಪಡಿಸಿದಳು. ಅವರಿಗೆ ಕಣ್ಣು ಮರಳಿ ಬಂತು. ಅನಂತರ ಯಾವ ಬ್ರಾಹ್ಮಣರಿಗೂ ಅವರು ಕೆಡುಕು ಮಾಡಲಿಕ್ಕೆ ಹೋಗಲಿಲ್ಲ. ಇವರು ಆ ಕ್ಷತ್ರಿಯರೆಲ್ಲ ಹೊರಟರು. ಆದರೆ ಅವರು ಈ ಊರು ಅಂದರೆ ತೊಡೆ, ಆ ಊರುವನ್ನು ಭೇದಿಸಿಕೊಂಡು, ತೊಡೆಯನ್ನು ಭೇದಿಸಿಕೊಂಡು ಬಂದ ಕಾರಣ ಅವರಿಗೆ ಔರ್ವ ಅಂತ ಹೆಸರು ಬಂತು. ಔರ್ವ ಅಂತ ದೊಡ್ಡ ಒಂದು ಯಜ್ಞವನ್ನು ಮಾಡಿ ಇಡೀ ಕ್ಷತ್ರಗಳನ್ನು ನಾಶ ಮಾಡಬೇಕನ್ನು ಹೊರಟಿದ್ದಾನೆ. ಆಗ ಪಿತೃಗಳೆಲ್ಲ ಬಂದು ಅವನು ಸಮಾಧಾನ ಪಡಿಸ್ತಾರೆ. ಮಗು, ನಮಗೂ ಸಾಕಾಗಿಬಿಟ್ಟಿತು ಈ ಒಂದು ಲೋಕ, ಹೀಗಾಗಿ ನಾವು ಕೂಡ ದೇಹತ್ಯಾಗ ಮಾಡಬೇಕು ಅಂತಲೇ ಇದ್ದೆವು. ಆದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವಂತಿಲ್ಲ. ಈ ದೃಷ್ಟಿಯಲ್ಲಿ ಈ ಕ್ಷತ್ರಿಯರು ಒಂದು ನೆವ ಆದರಷ್ಟೇ, ಮತ್ತೊಂದು ನಮ್ಮ ಆಯುಷ್ಯವು ಮುಗಿದಿತ್ತು. ಈ ದೃಷ್ಟಿಯಲ್ಲಿ ಯಾರ ಆಯುಷ್ಯ ಮುಗಿದಿದೆ ಅವರು ಮಾತ್ರ ಹೋದವಷ್ಟೇ ಹೊರತು ಈ ಲೋಕನಾಶಕ್ಕೆ ಇಳಿಬೇಡ. ಹಾಗಾದರೆ ಈ ಅಗ್ನಿ ಅಂತ ಏನು ಮಾಡಲಿ, ನನ್ನನ್ನು ಸುಟ್ಟು ಬಿಡುತ್ತೆ ಈ ಕೋಪಾಗ್ನಿ ಅಂತ ಹೇಳ್ತಾರೆ. ಅದನ್ನು ಸಮುದ್ರಕ್ಕೆ ಹೆಸರು ಬಿಡು. ಸಮುದ್ರಕ್ಕೆ ಲೋಕ ಅಂತ ಹೆಸರುಂಟು. ಲೋಕನಾಶಕ್ಕಾಗಿ ಹೊರಟ ಅಗ್ನಿ ಅಲ್ವಾ, ಲೋಕವನ್ನೇ ಲೋಕವನ್ನೇ ಸುಟ್ಟು ಬಿಡಲಿಕ್ಕೆ ನುಂಗುವ ಅಗ್ನಿ ಅಲ್ವಾ ಇದು. ಹಾಗಾದರೆ ಇದನ್ನು ನೀನು ಸಮುದ್ರಕ್ಕೆ ಎಸಿ. ಸಮುದ್ರದ ನೀರನ್ನು ಈ ಬೆಂಕಿ ನುಂಗಲಿ, ಲೋಕವನ್ನು ನುಂಗಿದಂತಾಯಿತು ಅಂತ ಹೇಳಿದಾಗ, ಹಾಗೆ ಆಗಲಿ ಇಂಥ ಅಗ್ನಿಯನ್ನು ಸಮುದ್ರದಲ್ಲಿ ಹಾಕಿದ್ದಾನೆ. ಕುದುರೆಯ ಮುಖದಲ್ಲಿ ಇದ್ದಂತಹ ಆ ಅಗ್ನಿಗೆ ವಡವಾಗ್ನಿ ಅಂತ ಹೆಸರು ಬಂತು. ಸಮುದ್ರ ನೀರನ್ನು ಅದು ಕುಡಿತಾ ಇದೆ. ಹೀಗೆ ಔರ್ವ ಋಷಿಗಳು ತನ್ನ ತೇಜಸ್ಸಿನಿಂದ ಆ ಕ್ಷತ್ರಿಯರನ್ನು ಸರಿದಾರಿಗೆ ತರುತ್ತಾರೆ. ಇಂಥ ಔರ್ವ ಋಷಿಗಳಿಗೆ ನಮಸ್ಕರಿಸಿ 403ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.